ಗಾಯ್ಸ್, ವೆಲ್ಕಮ್ ಟು ಭಾಗ್ಯ ಯೂಟ್ಯೂಬ್ ಚಾನೆಲ್. ಇವತ್ತು ನಿಮಗೋಸ್ಕರ ಒಂದು ಹೊಸ ರೆಸಿಪಿ ತಂದಿದ್ದೀವಿ. ಅದೇನು ಅಂತ ಅಂದರೆ ಸೋಯಾ ಪೆಪ್ಪರ್ ಫ್ರೈ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ. ಇವಾಗ ಫಸ್ಟು ನಾನಿಲ್ಲಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ಹಚ್ಚಿಟ್ಟಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಗರಂ ಮಸಾಲ ಒಂದು ಸ್ವಲ್ಪ, ಪೆಪ್ಪರ್ ಫ್ರೈ ಆಗಿರೋದ್ರಿಂದ ಸ್ವಲ್ಪ ಪೆಪ್ಪರು, ಆಮೇಲೆ ಅಡುಗೆ ಅರಿಶಿನ ತಗೊಂಡಿದ್ದೀವಿ. ಆಮೇಲೆ ಸೋಯಾ ಸಾಸ್ನ ತಗೊಂಡಿದ್ದೀವಿ. ಸೋಯಾ ಸಾಸು ಇದಕ್ಕೆ ಮೇನ್ ಇಂಗ್ರೀಡಿಯಂಟ್ ಅಂತಾನೆ ಹೇಳ್ಬೋದು. ಇವಾಗ ನಾವು ಸೋಯಾ ತಗೊಂಡಿದ್ದೀವಿ. ಲೂಸ್ಗಿಂತ ಪ್ಯಾಕೆಟಲ್ಲಿ ಬರೋ ಸೋಯಾ ಚಂಕ್ಸ್ ತುಂಬ ಬೆಸ್ಟ್ ಅಂತ ಹೇಳ್ಬೋದು. ನಿಮಗೆ ಎಲ್ಲ ಅಂಗಡಿಲೂ ಸಿಗುತ್ತೆ. ಇದು ಬರೀ 10 ರೂಪಾಯಿ ಮಾತ್ರನೇ. ಇದೇ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು ಲೂಸ್ಗಿಂತ. ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ನಾವು ಒಂದು ತಪ್ಪಲೆಯಲ್ಲಿ ನೀರು ಇಟ್ಕೊಂಡಿದ್ದೀವಿ. ನೀರು ಇಟ್ಕೊಂಡಿದ್ದಾದ್ಮೇಲೆ ಚೆನ್ನಾಗಿ ಕುದಿಸ್ಕೊಂಡಿದ್ದೀವಿ. ಈ ನೀರಿಗೆ ಒಂದು ಸ್ವಲ್ಪ ಮಾತ್ರ ಉಪ್ಪನ್ನ ಹಾಕೊಳ್ಳಿ. ಯಾಕಂದರೆ ಸೋಯಾ ಚಂಕ್ಸ್ ಬಂದ್ಬಿಟ್ಟು ಉಪ್ಪು ಹಾಕ್ತೆ ಹಂಗೆ ಬೇಯಿಸ್ಕೊಂಡ್ರೆ ಒಂಥರ ಸ್ಮೆಲ್ ಇರುತ್ತೆ. ಹಾಗಾಗಿ ಇವಾಗ ನಾವು ಸೋಯಾನ ಹಾಕ್ಕೊಳ್ಳೋಣ ಇದಕ್ಕೆ. ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೆಂದಾದ್ಮೇಲೆ ಸಿಗ್ತೀನಿ. ಈಗ ನೋಡಿ, ಚೆನ್ನಾಗಿ ನಾವು ಇದನ್ನ ಬೇಯಿಸ್ಕೊಂಡಿದ್ದೀವಿ. ಈ ಬೇಯಿಸಿರೋದು ಇಂಟ್ಕೊಬೇಕು. ಹಾಗಾಗಿ ಒಂಚೂರು ತಣ್ಣೀರು ಹಾಕೊಳ್ಳೋಣ. ತಣ್ಣೀರು ಹಾಕೊಂಡು ಚೆನ್ನಾಗಿ ಅದ್ರೊಳಗಡೆ ಇರೋಂಥ ನೀರನ್ನೆಲ್ಲ ಇಂಟ್ಕೊಳ್ಳಿ. ಇವಾಗ ಒಂದು ತವಾನ ಇಟ್ಕೊಳ್ಳಿ. ತವ ಇಟ್ಕೊಂಡ್ಮೇಲೆ ಒಂಚೂರು ಎಣ್ಣೆ ಹಾಕೊಳ್ಳಿ. ಆವಾಗಲೇ ಎಣ್ಣೆ ಸ್ಕಿಪ್ ಆಗಿದ್ದು ಇವಾಗ ತೋರಿಸ್ತಾ ಇದ್ದೀವಿ. ಇವಾಗ ಪ್ಯಾನ್ಗೆ ಎಣ್ಣೆ ಹಾಕೊಂಡಿದ್ದೀವಿ. ಎಣ್ಣೆ ಹಾಕೊಂಡ್ಮೇಲೆ ಇವಾಗ ಈರುಳ್ಳಿನ ಹಾಕೊಳ್ಳೋಣ. ಈರುಳ್ಳಿ ಹಾಕೊಂಡ್ಮೇಲೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಈರುಳ್ಳಿನೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀವಿ. ಇದನ್ನ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ ಈರುಳ್ಳಿನ. ಇವಾಗ ಈರುಳ್ಳಿನೆಲ್ಲ ಸೈಡಿಗೆ ತೆಗೆದಿಟ್ಟಿದ್ದೀವಿ. ಇವಾಗ ಮತ್ತೆ ಅದೇ ಪ್ಯಾನ್ಗೆ ಒಂಚೂರು ಎಣ್ಣೆ ಹಾಕೊಂಡಿದ್ದೀವಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಆವಾಗಲೇ ತೋರಿಸಿ ಬೇಯಿಸಿಟ್ಟಿರೋಂಥ ಸೋಯಾನ ಇದಕ್ಕೆ ಹಾಕೊಳ್ಳಿ. ಆಗಲೇ ಬೇಯಿಸಿಟ್ಟಿರೋಂಥ ಸೋಯಾನೆಲ್ಲ ಇದಕ್ಕೆ ಹಾಕೊಂಡಿದ್ದೀವಿ. ಇವಾಗ ಚೆನ್ನಾಗಿ ಹುರ್ಕೊಳ್ಳಿ. ಯಾಕಂದರೆ ಅದು ನೀರಿನ ಅಂಶ ಇರುತ್ತೆ. ಅದು ಒಂಚೂರು ಇಂಗ್ಲಿ ಅಂತ ಹೇಳಿ ಇದನ್ನ ಚೆನ್ನಾಗಿ ಹುರ್ಕೊಬೇಕು. ಇವಾಗ ನೋಡಿ, ಸೋಯಾನೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀವಿ. ಅದು ನೀರಿನ ಅಂಶ ಹೋಗೋ ಅಷ್ಟು. ಇವಾಗ ಇದಕ್ಕೆ ಒಂಚೂರು ಸೋಯಾ ಸಾಸ್ನ ಹಾಕ್ಕೊಳ್ಳೋಣ. ಸ್ವಲ್ಪ ಸೋಯಾ ಸಾಸ್ನ ಹಾಕ್ಕೊಳ್ಳೋಣ. ಜಾಸ್ತಿ ಹಾಕ್ಕೊಬಾರ್ದು ಸೋಯಾನ ಹಾಕ್ಕೊಂಡು ಮಿಕ್ಸ್ ಮಾಡಿ. ಸೋಯಾ ಸಾಸ್ ಹಾಕ್ಕೊಂಡಿದ್ದೀವಿ. ಇವಾಗ ಮೆಣಸಿನ ಪುಡಿ ತೋರಿಸಿದ್ನಲ್ಲ ಆವಾಗಲೇ, ಪೆಪ್ಪರ್ ಫ್ರೈ, ಅದನ್ನು ಹಾಕ್ಕೊಳ್ಳೋಣ. ಮೆಣಸಿನ ಪುಡಿ ಹಾಕ್ಕೊಂಡ್ವಲ್ಲ, ಇವಾಗ ಗರಂ ಮಸಾಲ ಮತ್ತು ಅರಿಶಿನ ಹಾಕ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇವಾಗ ಎಲ್ಲ ಮಸಾಲೆಗಳನ್ನ ಹಾಕ್ಕೊಂಡಿದ್ದೀನಿ. ಇವಾಗ ನೀರು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ನೀರು ಹಾಕೊಂಡ್ಮೇಲೆ ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀವಿ. ಇವಾಗ ಆವಾಗಲೇ ಹಾಕಿದ್ವಲ್ಲ ಫ್ರೈ ಮಾಡಿದಂಥ ಈರುಳ್ಳಿನ ಇದಕ್ಕೆ ಹಾಕ್ಕೊಳ್ಳಿ. ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಇವಾಗ ಬಾಡಿಸ್ಕೊಳ್ಳಿ ಇದನ್ನೆಲ್ಲ ಪೂರ್ತಿಯಾಗಿ. ಈಗ ಈರುಳ್ಳಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ನೋಡಿ, ಸೋಯಾ ಪೆಪ್ಪರ್ ಫ್ರೈ ರೆಡಿಯಾಗಿದೆ. ನೋಡೋಕ್ಕೆ ಎಷ್ಟು ತುಂಬ ಎಮ್ಮಿಯಾಗಿ ಕಾಣಿಸುತ್ತೆ ಅಲ್ಲ. ಗೋಬಿಗಿಂತ ಇದು ಒಂದು ಒಳ್ಳೆ ಹೆಲ್ತಿ ರೆಸಿಪಿ ಕೂಡ ಹೌದು. ಮತ್ತು ತುಂಬ ಕಮ್ಮಿ ದುಡ್ಡಲ್ಲಿ ಮತ್ತು ತುಂಬ ಬೇಗ ಕೂಡ ಇದನ್ನು ರೆಡಿ ಮಾಡ್ಕೋಬೋದು. ಈಗ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನೋಡಿ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮನೇಲಿ. ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ. ಮತ್ತು ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕೂಡ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.